ಈಗ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ, ರಿಟ್ ಅರ್ಜಿ ವಿಚಾರಣೆ. ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂತಹ ರಿಟ್ ಅರ್ಜಿಯ ವಿಚಾರಣೆಯನ್ನ ಈ ಬಗ್ಗೆ ವಾದ ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಸೊ ರಾಜ್ಯಪಾಲರ ಶೋಕಾಸ್ ನೋಟಿಸ್ನಲ್ಲಿ ಸ್ನೇಹ ಪ್ರಿಯ ಕೃಷ್ಣ ಪ್ರದೀಪ್ ಕುಮಾರ್ ದೂರಿನ ಪ್ರಸ್ತಾಪ ಇಲ್ಲ ಅಂತ ವಕೀಲ ಸಿಂಘ್ವಿ ಹೇಳಿದ್ದಾರೆ. ಈಗ ಸೊ ಟಿಜೆ ಅಬ್ರಹಾಂ ದೂರಿಗೆ ಸಂಬಂಧಪಟ್ಟಂತೆ ಮಾತ್ರ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿತ್ತು. ಆಯ್ಕೆಯಾದ ಸರ್ಕಾರದ ವಿರುದ್ಧ ಅಂದೇ ತೀರ್ಮಾನವನ್ನ ಕೈಗೊಳ್ತಾರೆ. ಟಿಜೆ ಅಬ್ರಹಾಂ ದೂರಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿತ್ತು. ಆದರೆ ಬಾಕಿ ಇದ್ದಂತ 12 ದೂರುಗಳ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಈ ಒಂದು ವಿಚಾರವನ್ನು ಈಗ ಮಂಡಿಸ್ತಾ ಇದ್ದಾರೆ. ಕ್ಯಾಬಿನೆಟ್ ಸಲಹೆ ಪಾಲಿಸಬೇಕಿಲ್ಲವೆಂದು ರಾಜ್ಯಪಾಲರು ಹೇಳಿದ್ದಾರೆ. ಕ್ಯಾಬಿನೆಟ್ನ ಸಲಹೆಯನ್ನ ಪಾಲಿಸಬೇಕಿಲ್ಲ ಅಂತ ಹೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಈಗ ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ ನೀಡಿರುವಂತಹ ಸಲಹೆ ತುಂಬಾ ಕಾನೂನಾತ್ಮಕವಾಗಿದೆ, ಲೀಗಲಿ ಇದೆ. ಎಲ್ಲ ಕಾನೂನಿನ ಪಾಂಡಿತ್ಯ ಇರುವ ಉತ್ತರ ನೀಡಲಾಗಿದೆ. ಕಾನೂನು ತಜ್ಞರ ಸಲಹೆ ಪಡೆದ್ರೆ ಏನು ತಪ್ಪಿಲ್ಲ ಅಂತ ಕೂಡ ಇಲ್ಲಿ ತಿಳಿಸಲಾಗ್ತಾ ಇದೆ. ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಈಗ ಮನು ಸಿಂಘ್ವಿ ವಾದಕ್ಕೆ ತುಷಾರ್ ಮೆಹ್ತಾ ವ್ಯಂಗ್ಯವಾಡಿದ್ದಾರೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ತುಷಾರ್ ಮೆಹ್ತಾ ಹಾಜರಾಗಿದ್ದಾರೆ. ಮನು ಸಿಂಘ್ವಿ ವಾದಕ್ಕೆ ಅಲ್ಲಿ ತುಷಾರ್ ಮೆಹ್ತಾ ವ್ಯಂಗ್ಯವಾಡಿದ್ರು. ಸರ್ಕಾರದ ಸಾಲಿಸಿಟರ್ ಜನರಲ್ ಕ್ಯಾಬಿನೆಟ್ ಸಲಹೆ ಪಾಲಿಸಬೇಕಿಲ್ಲ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಹಾಗೇನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದೇಕೆಂದು ಕಾರಣ ನೀಡಿಲ್ಲ. ಯಾವ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ. ಇನ್ನು ರಾಜ್ಯಪಾಲರ ಶೋಕಾಸ್ ನೋಟಿಸ್ನಲ್ಲಿ ಸ್ನೇಹ ಪ್ರಿಯ ಕೃಷ್ಣ ಏನಿದೆ, ಹಾಗೇನೆ ಪ್ರದೀಪ್ ಕುಮಾರ್ ಇಬ್ಬರ ದೂರಿನ ಪ್ರಸ್ತಾಪ ಇಲ್ಲ. ಕೇವಲ ಟಿಜೆ ಅಬ್ರಹಾಂ ಅವರ ಒಂದು ದೂರಿನ ಉಲ್ಲೇಖ ಮಾತ್ರ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸ್ವತಂತ್ರವಾಗಿ ನಿರ್ಧಾರ ಮಾಡಿದ್ದೇನೆಂದು ಕಾರಣ ಕೊಟ್ಟಿಲ್ಲ, ಸ್ವತಂತ್ರವಾಗಿ ನಿರ್ಧರಿಸಿದ್ದೇನೆಂದು ರಾಜ್ಯಪಾಲರು ಒಂದೂ ಕಾರಣ ಕೊಟ್ಟಿಲ್ಲ. ಯಾಕೆ ನಾನು ಈ ಒಂದು ಆದೇಶವನ್ನ ಹೊರಡಿಸಿದ್ದೇನೆ ಅನ್ನೋದ್ರ ಬಗ್ಗೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಯಾಕೆ ಅನ್ನೋದ್ರು ಮಾತ್ರ ಹೇಳಿಲ್ಲ ಅವರು. ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯಲ್ಲಿ ತಿಳಿಸಲಾಗ್ತಾ ಇದೆ. ಈಗ ಸ್ವತಂತ್ರವಾಗಿ ನಿರ್ಧಾರ ಮಾಡಿದೆ ಎಂದು ಕಾರಣ ಕೊಟ್ಟಿಲ್ಲ, ಸ್ವತಂತ್ರವಾಗಿ ನಿರ್ಧರಿಸಿದ್ದೇನೆ ಅಂತ ಅಲ್ಲಿ ಕಾರಣ ಕೊಟ್ಟಿಲ್ಲ. ಯಾರ್ದೋ ಒತ್ತಡದಿಂದ ಆ ಒಂದು ಆದೇಶವನ್ನು ಕೊಟ್ಟಿರೋ ಹಾಗಿದೆ ಅಂತ ಅದನ್ನು ಹೇಳದೆ ಪರೋಕ್ಷವಾಗಿ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನದಲ್ಲಿ ತಿಳಿಸಿದ್ದಾರೆ. ಈಗ ವಾದ ಮಂಡನೆಯಲ್ಲಿ ಸ್ವತಂತ್ರವಾಗಿ ನಿರ್ಧಾರ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಯಾವುದೇ ಅಂಶಗಳದರಲ್ಲಿ ಕಾಣಿಸ್ತಾ ಇಲ್ಲ. ಸೊ ರಾಜ್ಯಪಾಲರು ಒಂದೂ ಕಾರಣ ಕೊಡದೆ ಈ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾಕೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ವಿವರ ಇಲ್ಲ ಅಂತ ಈಗ ವಾದ ಮಂಡನೆ ಆಗ್ತಾ ಇದೆ. ಸೊ ಸಿದ್ದರಾಮಯ್ಯ ಪರ ಹಲವಾರು ವಿಚಾರಗಳನ್ನು ಈಗ ಅಭಿಷೇಕ್ ಮನು ಸಿಂಘ್ವಿ ಯಾಕೆ ಈ ಆದೇಶ ನೀವು ಗಣನೆಗೆ ತೆಗೆದುಕೊಳ್ಬಾರ್ದು ಅಥವಾ ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನೋದನ್ನು ಈಗ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಎಲ್ಲ ಕಾನೂನಿನ ಪಾಂಡಿತ್ಯ ಇರುವ ಉತ್ತರ ಕೊಡಲಾಗಿದೆ. ಹಾಗೆಯೇ ಕಾನೂನು ತಜ್ಞರ ಸಲಹೆಯನ್ನು ಪಡೆದರೆ ಯಾವುದೇ ತಪ್ಪಿಲ್ಲ ಅಂತ ಕೂಡ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸಿದ್ದಾರೆ. ಸೊ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮುಂದುವರಿತಾ ಇದೆ. ಸೊ ಹೈಕೋರ್ಟ್ನಲ್ಲಿ ಸಿಎಂ ಸಲ್ಲಿಸಿದ್ದಂಥ ರಿಟ್ ಅರ್ಜಿ ವಿಚಾರಣೆ, ಹಾಗೆಯೇ ಈ ನೋಟಿಸ್ ಏನು ಕೊಟ್ಟಿರಲ್ಲ ಅದು ಇಬ್ಬರ ಹೆಸರು ಅಲ್ಲಿ, ಈ ಕೃಷ್ಣ ಹಾಗೇನೆ ಪ್ರದೀಪ್ ಕುಮಾರ್ ಇಬ್ಬರದ್ದು. ಸೊ ಇವರ ದೂರಿಗೆ ಸಂಬಂಧಪಟ್ಟ ಹಾಗೆ ಏನೂ ಇಲ್ಲ. ಟಿಜೆ ಅಬ್ರಹಾಂ ದೂರಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಶೋಕಾಸ್ ನೋಟಿಸನ್ನು ನೀಡಲಾಗಿದೆ. ಆಯ್ಕೆಯಾದಂಥ ಸರ್ಕಾರದ ವಿರುದ್ಧ ಅಂದೇ ತೀರ್ಮಾನ ಕೈಗೊಳ್ತಾರೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಬಾಕಿ ಇದ್ದಂಥ 12 ದೂರುಗಳ ಬಗ್ಗೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಇದರ ವಿಚಾರಣೆ ಆರಂಭ ಆಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಶುರುವಾಗಿರುವಂಥ ಅವರ ಪೀಠದಲ್ಲಿ ಸಿಎಂ ಅರ್ಜಿ ವಿಚಾರಣೆ ನಡೀತಿರೋದು. ಸೊ ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೊ ವಿಚಾರಣೆ ನಾಳೆಗೆ ನಿಗದಿಪಡಿಸೋದಕ್ಕೆ ತುಷಾರ್ ಮೆಹ್ತಾ ಮನವಿ ಮಾಡ್ತಿದ್ದಾರೆ. ಇಂದು ಬೆಳಗ್ಗೆ ಅರ್ಜಿಯ ಪ್ರತಿಯನ್ನು ರಾಜ್ಯಪಾಲರಿಗೆ ನೀಡಿದ್ದಾರೆ. ಹೀಗಾಗಿ ಅರ್ಜಿ ವಿಚಾರಣೆಗೆ ಕಾಲಾವಕಾಶಕ್ಕೆ ಮನವಿ ಕೂಡ ಸಲ್ಲಿಸಲಾಗ್ತಾ ಇದೆ. ಸೊ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ತುಷಾರ್ ಮೆಹ್ತಾ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ನಾಳೆಗೆ ಈ ಒಂದು ಅರ್ಜಿ ವಿಚಾರಣೆಗೆ ಅವಕಾಶವನ್ನು ಕೊಡಬೇಕು. ಇಂದು ಬೆಳಗ್ಗೆ ನಮಗೆ ಅರ್ಜಿಯ ಪ್ರತಿ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಏನು ರಿಟ್ ಅರ್ಜಿ ಇದೆ ಅದರ ಒಂದು ಕಾಪಿಯನ್ನು ಕೊಟ್ಟಿದ್ದಾರೆ. ಅದು ಸುಮಾರು 700-750 ಪೇಜ್ ಇದೆ. ಹಾಗೆ ಮಧ್ಯಪ್ರದೇಶ ಕೇಸ್ ಇದರ ಬಗ್ಗೆ ಕೂಡ ಉಲ್ಲೇಖ ಆಗ್ತಾ ಇದೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ತುಷಾರ್ ಮೆಹ್ತಾ ವಾದ ಮಂಡಿಸ್ತಾ ಇದ್ದಾರೆ. ಇತ್ತ ತಪ್ಪು ಮಾಡುವ ಮೂಲಭೂತ ಹಕ್ಕು ನನಗಿದೆ ಸಿಂಘ್ವಿ ಹೇಳಿರೋದು. ಮಧ್ಯಪ್ರದೇಶ ಕೇಸ್ ತೀರ್ಪನ್ನ ತಪ್ಪಾಗಿ ಉಲ್ಲೇಖಿಸ್ತಾ ಇದ್ದಾರೆ ಅಂತ ಇತ್ತ ತುಷಾರ್ ಮೆಹ್ತಾ ಹೇಳ್ತಿದ್ದಾರೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ಈಗ ತುಷಾರ್ ಮೆಹ್ತಾ ಅವರು ಕೂಡ ವಾದ ಮಂಡನೆ ಮಾಡ್ತಿರೋದು. ತಪ್ಪು ಮಾಡುವಂಥ ಮೂಲಭೂತ ಹಕ್ಕು ಕೂಡ ನನಗಿದೆ ಅಂತ ಸಿಂಘ್ವಿ ಹೇಳಿದ್ದಾರೆ. ಸೊ ಮಧ್ಯಪ್ರದೇಶ ಕೇಸ್ ತೀರ್ಪನ್ನ ಇಲ್ಲಿ ತಪ್ಪಾಗಿ ಉಲ್ಲೇಖಿಸ್ತಾ ಇದ್ದಾರೆ. ಅಂದರೆ ಈ ಕ್ಯಾಬಿನೆಟ್ನ ಸಲಹೆಯನ್ನು ಏನು ಪಡ್ಕೊಳ್ಬೇಕು ಅನ್ನೋ ವಿಚಾರ ಇದೆಯಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತಪ್ಪಾಗಿ ಉಲ್ಲೇಖಿಸಲಾಗ್ತಾ ಇದೆ ಅಲ್ಲಿನ ತೀರ್ಪನ್ನ.
ಹಾಗೆಯೇ ಸಿಂಘ್ವಿ ಇದಕ್ಕೆ ತಪ್ಪು ಮಾಡುವಂಥ ಮೂಲಭೂತ ಹಕ್ಕು ನನಗಿದೆ ಅಂತ ಅಲ್ಲಿ ಹೇಳ್ತಾರೆ. ಸೊ ತಮ್ಮದೇ ಶೈಲಿಯಲ್ಲಿ ಹೇಗೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾರೆ ಹಾಗೆಯೇ ಇಲ್ಲಿ ಕೂಡ ಒಂದಷ್ಟು ಪಾಯಿಂಟ್ಗಳನ್ನು ಹಾಕಲಾಗ್ತಾ ಇದೆ. ಸೊ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ಅಲ್ಲಿ ತುಷಾರ್ ಮೆಹ್ತಾ ವಾದ ಮಂಡಿಸ್ತಾ ಇರಬೇಕಾದ್ರೆ ಈ ಮಧ್ಯಪ್ರದೇಶದ ತೀರ್ಪೇನು ಬಂದಿದೆ ಈ ಕ್ಯಾಬಿನೆಟ್ ಸಂಬಂಧಪಟ್ಟ ಹಾಗೆ, ಸೊ ಅದನ್ನು ತಪ್ಪಾಗಿ ಉಲ್ಲೇಖ ಮಾಡಲಾಗ್ತಾ ಇದೆ ಇಲ್ಲಿ, ತಪ್ಪಾಗಿ ತಿಳಿಸಲಾಗ್ತಾ ಇದೆ ಇಲ್ಲಿ ಅಂತ ಅಲ್ಲಿ ತುಷಾರ್ ಮೆಹ್ತಾ ಹೇಳಿದ್ದಾರೆ. ಸೊ ಎಲ್ಲ ಕಾನೂನಿನ ಪಾಂಡಿತ್ಯ ಇರುವಂಥ ಉತ್ತರವನ್ನು ನೀಡಲಾಗಿದೆ ಅಂತ ಅಂದರೆ ಕ್ಯಾಬಿನೆಟ್ ಸಲಹೆಯನ್ನು ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಕಾನೂನು ತಜ್ಞರ ಸಲಹೆ ಪಡೆದರೆ ಯಾವುದೇ ತಪ್ಪಿಲ್ಲ ಅಂತ ಕೂಡ ಹೇಳಲಾಗಿದೆ. ಸೊ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ತುಷಾರ್ ಮೆಹ್ತಾ ವಿಚಾರಣೆ ನಾಳೆಗೆ ನಿಗದಿಪಡಿಸಿ, ಯಾಕಂದರೆ ಬೆಳಗ್ಗೆ ಅಷ್ಟೇ ಈ ರಿಟ್ ಅರ್ಜಿಯ ಕಾಪಿ ಬಂದಿದೆ, ಅದು ಸುಮಾರು 714-715 ಪುಟಗಳಿದೆ. ಸೊ ಆ ಕಾರಣಕ್ಕೆ ಅದನ್ನು ಕಂಪ್ಲೀಟ್ ಆಗಿ ಗೋತ್ರೋ ಮಾಡೋದಕ್ಕೆ, ಅದರ ಡಿಟೇಲನ್ನು ಪಡೆಯೋದಕ್ಕೆ ಸಮಯ ಬೇಕು ನಮಗೂ ಕೂಡ. ಸೊ ಆ ಕಾರಣಕ್ಕೆ ನಾಳೆ ವಿಚಾರಣೆಗೆ ಕಾಲಾವಕಾಶ ಕೊಡಿ ಅಂತ ಈಗ ಮೆಹ್ತಾ ಅವರ ಕಡೆಯಿಂದ ಮನವಿ ಬರ್ತಾ ಇದೆ. ಸೊ ಇದು ಪ್ರಾಸಿಕ್ಯೂಷನ್ಗೆ ಏನು ಅನುಮತಿಯನ್ನು ಕೊಡಲಾಗಿತ್ತು ಅದನ್ನು ಪ್ರಶ್ನೆ ಮಾಡಿ CM ಅವರ ಅರ್ಜಿಯನ್ನು ಸಲ್ಲಿಸಿದ್ರು. ಸೊ ಅರ್ಜಿಯ ಕಾಪಿ ಇವತ್ತು ಬೆಳಗ್ಗೆ ರಾಜ್ಯಪಾಲರಿಗೆ ತಲುಪಿದೆ. ಸೊ ಹಾಗಾಗಿ ಸ್ವಲ್ಪ ಕಾಲಾವಕಾಶ ಬೇಕು. ನಾವು ಕೂಡ ಅರ್ಜಿಯಲ್ಲಿ ಏನೇನು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ ಅದನ್ನು ನೋಡಿ ನಂತರ ವಾದ ಮಂಡನೆ ಮಾಡಬೇಕಾಗುತ್ತೆ ಅಂತ. ಆದರೆ ಇತ್ತ ಸಿಂಘ್ವಿ ಪಾಯಿಂಟ್ಗಳ ಮೇಲೆ ಪಾಯಿಂಟ್ ಒಂದಾದ ಮೇಲೆ ಹಾಕ್ತಿದ್ದಾರೆ. ರಾಜ್ಯಪಾಲರು ಯಾವ ಕಾರಣಕ್ಕೆ ಈ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಅದರ ಉದ್ದೇಶ ಏನು, ಯಾವ ಕಾರಣಕ್ಕೆ ಸ್ವತಂತ್ರವಾಗಿ ಅವ್ರು ಕೊಟ್ಟಿದ್ದಾರೋ ಅಥವಾ ಅವರ ಮೇಲೆ ಯಾವುದಾದ್ರೂ ಒತ್ತಡ ಇದೆಯಾ, ಇದ್ಯಾವುದೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಅವರ ಆದೇಶವನ್ನು ನೋಡಿದಾಗ ಒಂದು ಬ್ಲೈಂಡ್ಲಿ ಕೊಟ್ಟ ಹಾಗಿದೆ, ಯಾವುದೊಂದು ಒತ್ತಡದಲ್ಲಿ ಕೊಟ್ಟ ಹಾಗಿದೆ ಅನ್ನೋ ಅರ್ಥದಲ್ಲೇ ಹೇಗೆ ಹೇಳಿರೋದು. ಸೊ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ಈಗ ಮೆಹ್ತಾ ಅವರು ಕೂಡ ವಾದ ಮಂಡಿಸ್ತಾ ಇದ್ದಾರೆ. ಈ ಮಧ್ಯಪ್ರದೇಶದ ವಿಚಾರವಾಗಿ ಕೂಡ ಅವರಲ್ಲಿ ತಿಳಿಸ್ತಾರೆ. ಮಧ್ಯಪ್ರದೇಶ ಕೇಸ್ ತೀರ್ಪೇನಿದೆ ಅದನ್ನೇ ಇಲ್ಲಿ ತಪ್ಪಾಗಿ ಕೋಟ್ ಮಾಡಲಾಗ್ತಾ ಇದೆ. ಈ ಒಂದು ಪ್ರಕರಣಕ್ಕೂ ಅದಕ್ಕೂ ತಾಳೆ ಆಗಲ್ಲ. ಆದರೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರಾಗಿ ಕೋರ್ಟ್ಗೆ ಇಂಥ ತಪ್ಪಾದಂಥ ಮಾಹಿತಿಯನ್ನು ಕೊಡ್ತಿದ್ದಾರೆ ಅಂತ, ಅದಕ್ಕೆ ಸಿಂಘ್ವಿ ತಪ್ಪು ಮಾಡುವಂಥ ಮೂಲಭೂತ ಹಕ್ಕು ನನಗಿದೆ ಅಂತ ಅಲ್ಲಿ ಹೇಳಿದ್ದಾರೆ. ಇನ್ನು ಆರ್ಟಿಕಲ್ 163 ಅಡಿಯಲ್ಲಿ ಕ್ಯಾಬಿನೆಟ್ ತೀರ್ಮಾನವನ್ನ ಒಪ್ಕೊಳ್ಬೇಕಾಗುತ್ತೆ, ಅದನ್ನು ಒಪ್ಪದೆ ತೀರ್ಮಾನಿಸಿದ್ದಾರೆ ಅಂತ ನಂಬೋಣ. ಹಾಗೆಂದೇ ನಂಬೋಣ, ಒಂದು ವೇಳೆ ಅದನ್ನು ಒಪ್ಪದೇನೆ ಅವರು ತೀರ್ಮಾನ ಮಾಡಿದ್ದಾರೆ. ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಕಾರಣಗಳನ್ನು ಕೊಟ್ಟಿಲ್ಲ. CM ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸ್ತಾ ಇದ್ದಾರೆ. ಯಾಕೆ ಈ ಒಂದು ಆದೇಶವನ್ನು ನೀಡಲಾಯಿತು ಅನ್ನೋದ್ರ ಬಗ್ಗೆ ಕಾರಣ ಕೊಟ್ಟಿಲ್ಲ. ಆರ್ಟಿಕಲ್ 163 ಅಡಿಯಲ್ಲಿ, ಸಂವಿಧಾನದ ಆರ್ಟಿಕಲ್ 163 ಅಡಿಯಲ್ಲಿ ಈ ಕ್ಯಾಬಿನೆಟ್ ಸಲಹೆಯನ್ನ ಕೂಡ ಪರಿಗಣಿಸಬೇಕು ಅನ್ನೋದಿದೆ. ಆದರೆ ಅದನ್ನ ಪರಿಗಣಿಸ್ತೇನೆ ಇವರು ಆದೇಶವನ್ನು ಕೊಟ್ಟಿದ್ದಾರೆ ಅಂತಾನೆ ನಂಬೋಣ ನಾವು. ಆದರೆ ಯಾವ ಕಾರಣಕ್ಕೆ, ಏನು ರೀಸನ್ ಏನು, ಅದನ್ನು ಅಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಾಗಿಲ್ಲ. ಆರ್ಟಿಕಲ್ 163 ಅಡಿ ಕ್ಯಾಬಿನೆಟ್ ತೀರ್ಮಾನವನ್ನು ಒಪ್ಪಬೇಕು ಅಂತಿದೆ ಸಂವಿಧಾನದ ಆರ್ಟಿಕಲ್ 163 ಅಡಿಯಲ್ಲಿ. ಆದರೆ ಅದನ್ನು ಅವರು ಪರಿಗಣಿಸಿಲ್ಲ ಅಂತಲೇ ನಾವು ಅಂದ್ಕೊಳ್ಳೋಣ. ಆದರೆ ಯಾವ ಕಾರಣ ಕೊಟ್ಟರೆ ಏನು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಕಾರಣಗಳನ್ನು ನೀಡಬೇಕಾಗಿತ್ತು. ಸೂಕ್ತವಾದಂಥ ಕಾರಣ ರಾಜ್ಯಪಾಲರ ಕಡೆಯಿಂದ ಬಂದಿದ್ರೆ ನಾವು ಕೂಡ ಒಪ್ತಾ ಇದ್ದೀವಿ, ಓಕೆ ಇದೊಂದು ವ್ಯಾಲಿಡ್ ರೀಸನ್ ಇದೆ, ಇವರು ಆದೇಶವನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಇತ್ತು ಅಂತ. ಆದರೆ ಇಲ್ಲಿ ಯಾವುದೂ ಇಲ್ಲ ಅಂತ, ಯಾವುದೇ ವಿಚಾರಗಳನ್ನು ಕೂಡ ಅವರ ಒಂದು ಆದೇಶದಲ್ಲಿ ಪ್ರಕಟಿಸಿಲ್ಲ ಅಥವಾ ಉಲ್ಲೇಖ ಮಾಡಿಲ್ಲ ಅನ್ನೋದನ್ನು ಈಗ ಅಭಿಷೇಕ್ ಮನು ಸಿಂಘ್ವಿ ಭಾಳ ಸ್ಟ್ರಾಂಗ್ ಆಗಿ ಈಗ ಮಂಡಿಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋದಕ್ಕೆ ಕಾರಣಗಳನ್ನು ಕೊಟ್ಟಿದ್ರೆ ಅದರ ಬಗ್ಗೆ ನಾವು ಚಿಂತಿಸಬಹುದಾಗಿತ್ತು. ಹೌದು, ಇದೊಂದು ವ್ಯಾಲಿಡ್ ರೀಸನ್, ರಾಜ್ಯಪಾಲರ ಕಡೆಯಿಂದ ಒಂದು ಸೂಕ್ತವಾದಂಥ ಕಾರಣದ ಮೂಲಕ ಆದೇಶವನ್ನು ಕೊಡಲಾಗಿದೆ ಅನ್ನೋ ವಿಚಾರ. ಸೊ ಸಂವಿಧಾನದ ಆರ್ಟಿಕಲ್ 163 ಬಗ್ಗೆ ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಸೊ ಇದನ್ನು ಪರಿಗಣಿಸದೆ ಅವರು ಈ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ನಾವು ಅಂದ್ಕೊಂಡ್ರೂ ಕೂಡ ಸೂಕ್ತವಾದಂಥ ಕಾರಣ ಕೊಡಬೇಕಾಗಿತ್ತು ಅನ್ನೋದು ಕೂಡ ಈಗ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಆರ್ಟಿಕಲ್ 163 ಪ್ರಕಾರ ಈಗ ತೆಗೆದುಕೊಳ್ಬೇಕಾಗಿತ್ತು ಅಂತ ಅಲ್ಲಿ ಗವರ್ನರ್ ಅವರಿಗೆ ದೇರ್ ಶಲ್ ಬಿ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ದ ಚೀಫ್ ಮಿನಿಸ್ಟರ್ ಅಟ್ ದ ಹೆಡ್ ಆಫ್ ಏಡ್ ಅಂಡ್ ಅಡ್ವೈಸ್ ದಿ ಗವರ್ನರ್ ಇನ್ ದ ಎಕ್ಸಸೈಸ್ ಆಫ್ ಹಿಸ್ ಫಂಕ್ಷನ್ಸ್ ಅನ್ನೋದಿದೆ ಆರ್ಟಿಕಲ್ ನಂಬರ್ 163 ಅಲ್ಲಿ. ಸೊ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಈ ಒಂದು 163ನೇ ಆರ್ಟಿಕಲ್ ಪ್ರಕಾರ ಅದಿದೆ. ಆದರೆ ಅದನ್ನು ಅವರು ತೆಗೆದುಕೊಂಡಿಲ್ಲ ಅಂತ. ಜೊತೆಗೆ ಗವರ್ನರ್ ಇನ್ ಎಕ್ಸಸೈಸ್ ಆಫ್ ಹಿಸ್ ಫಂಕ್ಷನ್ಸ್ ಎಕ್ಸೆಪ್ಟ್ ಇನ್ ಸೋ ಫಾರ್ ಆಸ್ ಈಸ್ ಬೈ ಆರ್ ಅಂಡರ್ ದಿಸ್ ಕಾನ್ಸ್ಟಿಟ್ಯೂಷನ್ ಇದನ್ನು ತಿಳಿಸಲಾಗಿದೆ. ಅಂದರೆ ಚೀಫ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೆ ಸೊ ಅವರ ಒಂದು ಸಲಹೆಯನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ, ಏನಾದರೂ ಒಂದು ಅನುಮತಿಯನ್ನು ಕೊಡಬೇಕಾದ್ರೆ ಅನ್ನೋದು ಆರ್ಟಿಕಲ್ 163ರಲ್ಲಿದೆ. ಸೊ ಅದನ್ನು ಅವರು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಈಗ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು ವಾದ ಮಂಡನೆ ಮಾಡ್ತಿದ್ದಾರೆ. ಸೊ ಆರ್ಟಿಕಲ್ 163 ಅಡಿಯಲ್ಲಿ ಕ್ಯಾಬಿನೆಟ್ನ ತೀರ್ಮಾನವನ್ನು ಒಪ್ಕೊಳ್ಬೇಕಾಗುತ್ತೆ, ಆದರೆ ಅದನ್ನು ಸಂಪೂರ್ಣವಾಗಿ ಸೈಡ್ಲೈನ್ ಮಾಡಿ ಅದನ್ನು ಪರಿಗಣಿಸುವಂಥ ಅವಶ್ಯಕತೆ ಇಲ್ಲ ಅಂತ ರಾಜ್ಯಪಾಲರೇ ಹೇಳಿದ್ದಾರೆ. ಅದನ್ನು ಕೂಡ ನಾವು ಒಪ್ತೀವಿ, ಓಕೆ ಅದನ್ನು ಅವರು ಕ್ಯಾಬಿನೆಟ್ನ ಸಲಹೆಯನ್ನು ಪಡ್ಕೊಂಡಿಲ್ಲ ಅಂತ. ಬಟ್ ಆದರೆ ಅದಕ್ಕಿಂತ ಮುಂದೆ ನೆಕ್ಸ್ಟ್ ಏನು,
ಅವರೇನಾದರೂ ಒಂದು ಪ್ರಮುಖವಾದಂಥ ಕಾರಣ ಕೊಟ್ಟಿದ್ರೆ ನಾವು ಒಪ್ಪೋದಾಗಿತ್ತು ಅಂತ ಕೂಡ ಈಗ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಇವತ್ತು ಬೆಳಗ್ಗೆ ರಿಟ್ ಅರ್ಜಿ ರಾಜ್ಯಪಾಲರನ್ನ ತಲುಪಿದೆ. ಸೊ ಆ ಕಾರಣಕ್ಕೆ ಇನ್ನಷ್ಟು ಕಾಲಾವಕಾಶ ಬೇಕು ಅಂತ ಈಗ ಮೆಹ್ತಾ ಅವರು ಕೂಡ ಮನವಿ ಮಾಡ್ಕೊಳ್ತಾ ಇರೋದು ನ್ಯಾಯಾಧೀಶರ ಹತ್ರ. ಸೊ ಹೈಕೋರ್ಟ್ನಲ್ಲಿ ಸಿಎಂ ಸಲ್ಲಿಸಿದ್ದಂಥ ಅರ್ಜಿ ವಿಚಾರಣೆ ಈಗ ಚಾಲ್ತಿಯಲ್ಲಿದೆ. ಅಭಿಷೇಕ್ ಮನು ಸಿಂಘ್ವಿ 163 ಆರ್ಟಿಕಲ್ ಇದರ ಬಗ್ಗೆ ಈಗ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ. 163ರ ಪ್ರಕಾರ ಏನಿದೆ ಆರ್ಟಿಕಲ್ನಲ್ಲಿ, ಸೊ ಅದರ ಬಗ್ಗೆ ಕೂಡ ನಿಮಗೆ ನಾವು ಡೀಟೇಲ್ಸನ್ನು ಕೊಡ್ತಾ ಇದ್ವಿ. 163 ಆರ್ಟಿಕಲ್ ಪ್ರಕಾರ ಏನು ಅಲ್ಲಿ ಇದೆ ಅನ್ನೋದು ಭಾರತದ ಕಾನೂನಿನ ಪ್ರಕಾರ ಅಥವಾ ಕಾನ್ಸ್ಟಿಟ್ಯೂಷನ್ನ ಪ್ರಕಾರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಅಂಡ್ ಅಡ್ವೈಸ್ ಗವರ್ನರ್, ಅಂದರೆ ಒಂದು ಅಡ್ವೈಸ್ ಮಾಡುವಂಥ ಅವಕಾಶ ಇದೆ. ದೆರ್ ಶಲ್ ಬಿ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ದ ಚೀಫ್ ಮಿನಿಸ್ಟರ್, ದೇ ಕ್ಯಾನ್ ಅಡ್ವೈಸ್ ದ ಗವರ್ನರ್ ಅಂತ. ಅಂದರೆ ಇಂಥ ಒಂದು ಸಂದರ್ಭದಲ್ಲಿ ಅವರೊಂದು ಸಲಹೆಯನ್ನು ಕೊಡ್ಬೋದು. ಕ್ಯಾಬಿನೆಟ್ನ ಕಡೆಯಿಂದ ಸಲಹೆ ಬರೋದನ್ನು ರಾಜ್ಯಪಾಲರು ಕೂಡ ಅದನ್ನು ಪರಿಗಣಿಸಬೇಕು ಅನ್ನೋದು ಕೂಡ ಈಗ ಅಲ್ಲಿ ತಿಳಿಸಲಾಗಿದೆ. ಸೊ ಇದು ರಾಜ್ಯಪಾಲರ ಆದೇಶವನ್ನು ಪ್ರಶ್ನಿಸಿ ನಡೀತಿರುವಂಥ ವಿಚಾರಣೆ ನಾಳೆಗೆ ನಿಗದಿಪಡಿಸೋದಕ್ಕೂ ಕೂಡ ಮನವಿ ಬರ್ತಾ ಇದೆ. ಆದರೆ ಅಭಿಷೇಕ್ ಮನು ಸಿಂಘ್ವಿ ಹಲವಾರು ವಿಚಾರಗಳನ್ನು ಈಗ ಮಂಡಿಸ್ತಾ ಹೋಗ್ತಾ ಇದ್ದಾರೆ. ಸೊ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋದಕ್ಕೆ ಕಾರಣಗಳನ್ನು ಕೊಟ್ಟಿಲ್ಲ ಅನ್ನೋದು ಈಗ ಸದ್ಯಕ್ಕಿರುವಂಥ ವಿಚಾರ. ಅದರ ಬಗ್ಗೆ ಕೋರ್ಟ್ ಈಗ ಹೇಗೆ ಅದನ್ನು ಪರಿಗಣಿಸುತ್ತೆ, ರಾಜ್ಯಪಾಲರ ಒಂದು ಕೊಟ್ಟಿರುವಂಥ ಆದೇಶ ಏನಿದೆ ಅದು ಸೂಕ್ತವಾದ ಕಾರಣಗಳ ಜೊತೆ ಇದೆಯಾ ಅನ್ನೋದಿಲ್ಲಿ ಒಂದು ವಿಚಾರ. ಸೊ ಆಗಲೇ ನಮ್ಮ ಜೊತೆ ಕೆ ವಿ ಧನಂಜಯ ಅವರು ಕೂಡ ಹಿರಿಯ ವಕೀಲರು ಮಾತನಾಡ್ತಾ ಇದ್ರು. ಇಲ್ಲಿ ಸಿದ್ದರಾಮಯ್ಯನವರೇ ನೇರವಾಗಿ ಆರೋಪಗಳನ್ನು ಹೊತ್ಕೊಳ್ಬೇಕಾದಂಥ ಅನಿವಾರ್ಯತೆ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಬಂತು. ಯಾಕಂದರೆ ಎಲ್ಲೂ ಕೂಡ ಅವರು ಇನ್ಫ್ಲುಯೆನ್ಸನ್ನು ಬಳಸಿಲ್ಲ. ಹಾಗೆಯೇ ತಮ್ಮ ಹೆಸರು ಈ ಒಂದು ಸೈಟ್ ವಿಚಾರವಾಗಿ ಏನಿದೆ ಅವರ ಪತ್ನಿ ವಿಚಾರವಾಗಿರೋದು. ಸೊ ಹಾಗಾಗಿ ಕೋರ್ಟ್ ಏನಾದರೂ ಇದರ ಬಗ್ಗೆ ಕೂಡ ತೀರ್ಮಾನವನ್ನು ಕೊಡಬಹುದು. ಯಾಕಂದರೆ ನೇರವಾಗಿ ಸಿದ್ದರಾಮಯ್ಯನವರು ಇದರಲ್ಲಿ ಏನು ಫಲಾನುಭವಿ ಅಲ್ಲ ಅನ್ನೋದು ಅವರೇ ವೈಯಕ್ತಿಕವಾಗಲ್ಲ. ಉಳಿದಾಗೆ ಇನ್ನೂ ಭಾಳಷ್ಟು ಮಂದಿಗೆ ಸೈಟನ್ನು ಹಂಚಲಾಗಿದೆ, ಅವರ ವಿಚಾರ ಕೂಡ ಬರುತ್ತೆ. ಜೊತೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಂಥ ಕಾರಣ ಇದು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಹಾಗೆಯೇ ಈ ಸರ್ಕಾರಿ ಸೇವಕನಾಗಿ ಏನಾದರೂ ಅವರು ಪ್ರೆಷರನ್ನು ಹಾಕಿ ಈ ಸೈಟನ್ನು ಪಡೆದುಕೊಳ್ಳುವಂಥದ್ದು ಆಯ್ತಾ? ಸೊ ಇದರ ಬಗ್ಗೆ ಕೂಡ ಈಗ ಅಭಿಷೇಕ್ ಮನು ಸಿಂಘ್ವಿ ತಿಳಿಸ್ತಾ ಇದ್ದಾರೆ. ಇನ್ನು 17A ಕೇವಲ ಅನುಮತಿ ಅಷ್ಟೇ, 19 ಅಡಿ ಏನಿದೆ ಸಿಂಘ್ವಿ ವಾದಕ್ಕೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಈಗ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಗಪ್ರಸನ್ನ ಅವರು 17A ಕೇವಲ ಅನುಮತಿ ಅಷ್ಟೇ, 19 ಅಡಿಯ ಸಮ್ಮತಿ ಅಲ್ಲ ಅಂತ ಹೇಳ್ತಿದ್ದಾರೆ. ಸಿಂಘ್ವಿ ವಾದಕ್ಕೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪ್ರತಿಕ್ರಿಯೆ, 17A ಕೇವಲ ಅನುಮತಿ ಅಷ್ಟೇ, ಅದು ಪರ್ಮಿಷನ್ ಅಷ್ಟೇನೆ, ಅದರ 19 ಅಡಿಯ ಸಮ್ಮತಿ ಅಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಸೊ 17A ಪ್ರಕಾರ ಏನು ಈಗ ಅನುಮತಿಯನ್ನು ನೀಡಲಾಗಿದೆ, ಸೊ ಅದು ಅನುಮತಿ ಅಷ್ಟೇನೆ, 19 ಅಡಿಯ ಸಮ್ಮತಿ ಅಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸಿಂಘ್ವಿ ವಾದಕ್ಕೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಕೂಡ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ 17A ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಏನೀಗ ಆದೇಶವನ್ನು ಭ್ರಷ್ಟಾಚಾರ ಕಾಯ್ದೆ ಸಂಬಂಧಪಟ್ಟ ಹಾಗೆ ಈಗ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇದರ ಬಗ್ಗೆ ನಿಯಂತ್ರಣ ಕಾಯ್ದೆ ಸಂಬಂಧಪಟ್ಟ ಹಾಗೆ ಸೊ ಈಗ ಈ ಮುಡಾ ಸ್ಕ್ಯಾಮ್ನಲ್ಲಿ ಈ 17A ಹಾಗೆಯೇ 19 ವಿಚಾರವಾಗಿ ಈಗ ಪ್ರಸ್ತಾಪ ಆಗ್ತಾ ಇದೆ. ಸೊ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಏನಿದೆ, ಸೊ ಇದರ ಪ್ರಕಾರ ಈಗ ಅನುಮತಿ ಮಾತ್ರ ಅನ್ನೋದು ಈಗ ತಿಳಿಸಲಾಗ್ತಾ ಇದೆ. ಭಾರತೀಯ ನಾಗರಿಕ ಸುರಕ್ಷತಾ ಸಮಿತಿ ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ 17A ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನುಮತಿ ಅಷ್ಟೇನೆ, ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಿರೋದಾಗಿ ಶುಕ್ರವಾರ ಸಹಿ ಮಾಡಿ ಅನ್ನೋ ಆದೇಶವನ್ನು ನೀಡಲಾಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಂಘ್ವಿ ವಾದಕ್ಕೆ ನ್ಯಾಯಮೂರ್ತಿಗಳು ಈಗ ಒಂದಷ್ಟು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು 17A ಅನುಮತಿ ಮಾತ್ರ, 19 ವಿಚಾರವಾಗಿ ಅಲ್ಲ ಅಂತ ಕೂಡ ಈಗ ತಿಳಿಸಲಾಗ್ತಾ ಇದೆ. ಇದು ರಾಜ್ಯಪಾಲರ ಒಂದು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಸದ್ಯಕ್ಕೆ ನಡೀತಾ ಇರೋದು. ಸೊ 19 ಸಂಬಂಧಪಟ್ಟ ಹಾಗೆ ಕೂಡ ಈಗ ತಿಳಿಸಲಾಗ್ತಾ ಇದೆ. ಸೊ ಅದನ್ನು ಒಪ್ಪದೆ ಈಗ ಆಗಲೇ ಆರ್ಟಿಕಲ್ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ವಿ, ಅದರ ಪ್ರಕಾರ ಕ್ಯಾಬಿನೆಟ್ನ ಅನುಮತಿಯನ್ನು ಅಥವಾ ಕ್ಯಾಬಿನೆಟ್ನ ಸಲಹೆಯನ್ನು ಪಡ್ಕೊಳ್ಬೇಕಾಗುತ್ತೆ ಅನ್ನೋದು. ಸೊ ಅದರ ಬಗ್ಗೆ ಕೂಡ ಅಭಿಷೇಕ್ ಮನು ಸಿಂಘ್ವಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಆರ್ಟಿಕಲ್ 163 ಅಡಿಯಲ್ಲಿ ಕ್ಯಾಬಿನೆಟ್ ತೀರ್ಮಾನವನ್ನು ಒಪ್ಪಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ಲೇ ಇದೆ. ಆದರೆ ಅದನ್ನು ಪರಿಗಣಿಸದೆ ತೀರ್ಮಾನವನ್ನು ಕೊಟ್ಟಿದ್ದಾರೆ ಅಥವಾ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅನ್ನೋದು. ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭಿಷೇಕ್ ಮನು ಸಿಂಘ್ವಿ ಹಲವಾರು ವಿಚಾರಗಳನ್ನ ಈಗ ಪ್ರಸ್ತಾಪ ಮಾಡಿದರು. ಅದರಲ್ಲಿ ಈಗ 19 ವಿಚಾರವಾಗಿ ಕೂಡ ಪ್ರಶ್ನೆ ಬಂದಿದೆ, ಹಾಗೆಯೇ 17A ವಿಚಾರವಾಗಿ ಅನುಮತಿ ಮಾತ್ರ ಕೊಟ್ಟಿದ್ದಾರೆ ಅನ್ನೋದು. ಸೊ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಏನೋ ಆದೇಶವನ್ನು ನೀಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆ ಮುಂದುವರಿತಾ ಇದೆ. ಅಭಿಷೇಕ್ ಮನು ಸಿಂಘ್ವಿ ಹಲವಾರು ವಿಚಾರಗಳನ್ನು ಈಗಾಗಲೇ ಪ್ರಸ್ತಾಪ ಮಾಡಿದರು. ಅದರಲ್ಲಿ ಮಧ್ಯಪ್ರದೇಶದ ವಿಚಾರ ಬಂದಾಗ ಅದನ್ನು ಮೆಹ್ತಾ ಅವರು ಕೂಡ ಪ್ರಶ್ನೆ ಮಾಡಿ ಅಲ್ಲಿ ವ್ಯಂಗ್ಯ ಮಾಡಿದ್ದಾರೆ. ಇವ್ರು ಯಾಕೆ ಅನವಶ್ಯಕವಾಗಿ ಇಂಥ
ಉಲ್ಲೇಖಗಳನ್ನು ಮಾಡ್ತಿದ್ದಾರೆ, ಅರ್ಥ ಆಗ್ತಿಲ್ಲ ಅಂತ ತುಷಾರ್ ಮೆಹ್ತಾ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರ ಈ ಉಲ್ಲೇಖಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದ್ದಾರೆ. ಸೊ ಸಿಎಂ ಸಿದ್ದರಾಮಯ್ಯನವರ ರಿಟ್ ಅರ್ಜಿ ಸಲ್ಲಿಕೆ ಏನಾಗಿದೆ, ಅದರ ವಿಚಾರಣೆಯ ಒಂದು ಪ್ರಾಸೆಸ್ ಏನೇನಾಗ್ತಿದೆ, ಅದರ ಡೀಟೇಲ್ ಅನ್ನು ನಿಮಗೆ ನೀಡ್ತಾ ಇದ್ದೀವಿ. ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯಲ್ಲಿ ಹಲವಾರು ವಿಚಾರಗಳನ್ನು ತಿಳಿಸಿದರು. ಅದನ್ನು ಒಂದಷ್ಟು ಸಮರೈಸ್ ಮಾಡೋದಾದರೆ, ಮೊದಲನೇದಾಗಿ ಈ ಒಂದು ಆದೇಶವನ್ನು ಏನು ಕೊಡಲಾಗಿತ್ತು, ವಿಚಾರಣೆಗೆ ಆದೇಶವನ್ನು ಕೊಟ್ಟರು ರಾಜ್ಯಪಾಲರು, ಅದರ ಉದ್ದೇಶ ಏನು, ಯಾವ ಕಾರಣಕ್ಕೆ ಅನ್ನೋದು ಉಲ್ಲೇಖ ಆಗಿಲ್ಲ, ನಂಬರ್ 1. ಎರಡನೇದಾಗಿ ಸರ್ಕಾರಿ ಸೇವಕನಾಗಿ ಅವರು ಅನುಮತಿಯನ್ನು ಕೊಟ್ಟಿಲ್ಲ, ಅಥವಾ ಈ ಒಂದು ಸರ್ಕಾರಿ ಸೇವಕನಾಗಿ ಅವರ ಒಂದು ಸೈಟನ್ನು ಪಡೆಯುವಂಥದ್ದಾಗಲಿ ಅಥವಾ ಯಾವುದೇ ಇನ್ಫ್ಲುಯೆನ್ಸ್ ಮಾಡುವಂಥದ್ದು ಅವರ ಕಡೆ ಅಂತ ಆಗಿಲ್ಲ ಅನ್ನೋದು ಎರಡನೇದಾಗಿ. ಸೊ ಮೂರನೇದಾಗಿ ಕ್ಯಾಬಿನೆಟ್ನ ಸಲಹೆಯನ್ನು ಯಾಕೆ ರಾಜ್ಯಪಾಲರು ಆರ್ಟಿಕಲ್ 163 ಇದ್ದರೂ ಕೂಡ ಯಾಕೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಇದನ್ನು ಕೂಡ ಪ್ರಶ್ನೆ ಮಾಡಲಾಗಿದೆ. ಸೊ ಹಾಗೆಯೇ ಈಗ ಒಂದಷ್ಟು ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ ಈ ತೀರ್ಪಿನ ವಿಚಾರವಾಗಿ. ಸಿಂಘ್ವಿ ವಾದಕ್ಕೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈಗ. ಸೊ ಈ ಸೆಕ್ಷನ್ 17A ಏನಿದೆ, ಇದು ಕೇವಲ ಅನುಮತಿ ಮಾತ್ರ ಅಷ್ಟೇ, 19 ಅಡಿಯ ಅನುಮತಿ ಅಲ್ಲ ಅಂತ. ಇನ್ನು ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಉಪಯೋಗಿಸಿ ತೀರ್ಮಾನವನ್ನು ಕೈಗೊಳ್ಳಬೇಕು. ಯಡಿಯೂರಪ್ಪ ಪ್ರಕರಣದ ತೀರ್ಪನ್ನು ಉಲ್ಲೇಖಿಸಿ ಸಿಂಘ್ವಿ ವಾದ ಮಾಡಿದರು. ರಾಜ್ಯಪಾಲರು ಒಂದು ಅನುಮತಿಯನ್ನು ಕೊಡಬೇಕಾದ್ರೆ ಸ್ವಲ್ಪ ವಿವೇಚನೆಯನ್ನು ಬಳಸಬೇಕು, ಯೋಚಿಸಿ ನಾನೇನು ಆದೇಶವನ್ನು ಕೊಡ್ತಾ ಇದ್ದೀನಿ, ಸೊ ಅದನ್ನು ಯೋಚಿಸಿ ಕೊಡಬೇಕಾಗಿತ್ತು ಅಂತ ರಾಜ್ಯಪಾಲರು ತಮ್ಮ ವಿವೇಚನೆ ಉಪಯೋಗಿಸಿ ತೀರ್ಮಾನ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಯಡಿಯೂರಪ್ಪ ಪ್ರಕರಣದ ತೀರ್ಪನ್ನು ಉಲ್ಲೇಖಿಸಿ ಸಿಂಘ್ವಿ ವಾದ ಮಾಡ್ತಿದ್ದಾರೆ. ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಉಪಯೋಗಿಸಿ ತೀರ್ಮಾನಿಸಬೇಕು. ಯಡಿಯೂರಪ್ಪ ಪ್ರಕರಣದ ತೀರ್ಪನ್ನು ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ ಸಿಂಘ್ವಿ ವಾದ ಮಂಡನೆಯಲ್ಲಿ. ರಾಜ್ಯಪಾಲರು ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾದ್ರೆ ಒಂದಷ್ಟು ಯೋಚನೆ ಮಾಡಿ ಯಾವ ಕಾರಣ ಕೊಟ್ಟು ನಾನು ಈ ಒಂದು ಅನುಮತಿಯನ್ನ ಕೊಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳಿ ಈಗ ತಿಳಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಸೊ ಯಡಿಯೂರಪ್ಪ ಪ್ರಕರಣದ ತೀರ್ಪನ್ನ ಉಲ್ಲೇಖಿಸಿ ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದು, ರಾಜ್ಯಪಾಲರ ಈ ಒಂದು ಆದೇಶವನ್ನು ಪ್ರಶ್ನಿಸಿ ಈಗ ವಿಚಾರಣೆ ನಡೀತಾ ಇದೆ. ಸೊ ಮುಡಾ ಪ್ರಕರಣದಲ್ಲಿ ತನಿಖೆಗೆ ಅನುಮತಿ ನೀಡಿದ್ದಾರೆ ರಾಜ್ಯಪಾಲರು. ಹೈಕೋರ್ಟ್ನಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ, ತಡೆಯಾಜ್ಞೆಯನ್ನು ಕೋರಿದ್ದಾರೆ ಈ ಒಂದು ಆದೇಶಕ್ಕೆ. ಸೊ ಮುಖ್ಯಮಂತ್ರಿಯವರ ಪರವಾಗಿ ಈಗ ವಾದ ಮಂಡನೆ ಆಗ್ತಾ ಇದೆ. ಆರ್ಟಿಕಲ್ 163ನ ಉಲ್ಲೇಖ ಕೂಡ ಆಯಿತು. ಸೊ ಮುಖ್ಯಮಂತ್ರಿ ಅವರು ಸಲ್ಲಿಸಿರುವಂಥ ರಿಟ್ ಅರ್ಜಿಯಲ್ಲಿ ಭಾಳ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡಲಾಗಿದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 17, ಭಾರತೀಯ ದಂಡ ಸಂಹಿತೆ ಹಾಗೆಯೇ ಭಾರತೀಯ ನ್ಯಾಯ ಸಂಹಿತೆ ವಿವಿಧ ಕಲಂಗಳ ಅಡಿಯಲ್ಲಿ ದೂರು ದಾಖಲಿಸಿ ವಿಚಾರಣೆ ನಡೆಸೋದಕ್ಕೆ ರಾಜ್ಯಪಾಲರು ಪೂರ್ವಾನುಮತಿಯನ್ನು ಕೊಟ್ಟಿದ್ದಾರೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಾನುಮತಿ ನೀಡೋ ಮುನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಸಲ್ಲಿಸಿರುವಂಥ ದಾಖಲಾತಿಗಳನ್ನು ರಾಜ್ಯಪಾಲರು ಪರಿಶೀಲನೆ ನಡೆಸಿಲ್ಲ, ಯಾವುದೇ ಪ್ರಾಥಮಿಕ ತನಿಖೆ ಆಗಿಲ್ಲ, ಆದರೂ ಕೂಡ ಪೂರ್ವಾನುಮತಿಗೆ ಅನುಮತಿ ನೀಡಿರೋದು ಕಾನೂನು ಬಾಹಿರ ಅನ್ನೋದು ಈ ರಿಟ್ ಅರ್ಜಿಯಲ್ಲಿ ಇರುವಂಥ ಪ್ರಮುಖ ವಿಚಾರ. ಇಲ್ಲಿ ಒಂದು ಮುಖ್ಯ ಕಾರ್ಯದರ್ಶಿಗಳು ಸರ್ಕಾರದ ಕಡೆಯಿಂದ ಏನು ದಾಖಲಾತಿಗಳನ್ನು ಕೊಟ್ಟಿದ್ರು ಅದನ್ನು ತಿಳಿಸಲಾಗಿಲ್ಲ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಒಂದಷ್ಟು ಅಪ್ಡೇಟ್ ಲಭ್ಯವಾಗ್ತಿದೆ. ನೀವು ಓದ್ತಿರುವಂಥ ತೀರ್ಪು ಬರುವಾಗ ಈ ತಿದ್ದುಪಡಿ ಆಗಿರಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತಿಳಿಸಲಾಗಿದೆ.